ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಕೆಳಗೆ ವಾಕ್ ಹೋದಾಗೆ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದು ವಿಡಿಯೋ ತೊಗೊಂಡೆ. ಹೂವು ನೋಡಿ ಎಷ್ಟು ಚೆನ್ನಾಗಿ ಪರ್ಪಲ್ ಕಲರ್ ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಕಲರ್. ಹಾಗೆ ಮನೆಗೆ ಬಂದಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನ್ನ ಅಜ್ಜನ ಪ್ಲೇಸ್ ಇದು. ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ಅಡುಗೆ ಯಾವ ಥರ ಇನ್ನೂ ಸ್ಪೆಷಲ್ ಏನಾದರೂ ಬೇಕಾದರೆ ಮೆಸೇಜ್ ಮಾಡಿ. ಏನಾದರೂ ಮಾಮೂಲಾಗಿ ಸಿಂಪಲ್ಲಾಗಿರೋ ಅಡುಗೆನೇ ಹಾಕ್ತೀನಿ ನಾನು ನನ್ನ ಚಾನಲಲ್ಲಿ ನೋಡಿ. ಹಾಗೆ ಸಾಯಂಕಾಲ ಕೂಡ ಹೋಗಿದ್ದೆ ಕೆಳಗಡೆ, ಮಧ್ಯಾಹ್ನ 4 ಗಂಟೆ ಸುಮಾರು. ನೋಡಿ ಜೋಕಾಲಿ ಮೇಲೆ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಹಾಗೆ ಇದು ಮರುದಿನ ಟೆರಸ್ನಲ್ಲಿ ಹೋಗಿ ನಾನು ಕಣವು ಅವಳು ಬಲೂನ್ನಲ್ಲಿ ನೀರು ತುಂಬಿ ಆಟ ಆಡ್ತಾಯಿದ್ಲು. ಜೊತೆಗೆ ಅಲ್ಲೇ 1 ಅವರ್ ಕಳೆದು ಬಂದ್ವಿ. ನೋಡಿ ಸುತ್ತಲೂ ಹೇಗಿದೆ ನೇಚರ್, ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಸುತ್ತಲೂ. ಇದು ಕೆರೆ. ಇದು ಸುತ್ತಲೂ ವಾಕ್ ಹೋಗ್ತಾರೆ ಎಲ್ಲ ಜನ. ಅಲ್ಲಿ ವಾಕ್ ಮಾಡೋಕ್ಕೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವಾಗವಾಗ ಹೋಗಿರ್ತೀನಿ. ಇದು ಒಂದು 2-3 ಸಲ ಹಾಕಿದ್ದೀನಿ ವಿಡಿಯೋ. ಕೆರೆ ದಂಡೆ ಮೇಲೆ ಅಲ್ಲೆಲ್ಲ ಹೋಗಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಯ್ಯೋ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸೇ ಇದ್ದಾವೆ ನಮ್ಮ ಮನೆ ಸುತ್ತಲೂ. ಇವು ಹಾಗೆ ಪಾಟಲ್ಲಿ ಸ್ವಲ್ಪ ಗಿಡ ಹಾಕಿದ್ದು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ನೋಡಿದರೆ ಬಿಲ್ಡಿಂಗೇ ಕಾಣಿಸುತ್ತೆ, ಕಾಂಕ್ರೀಟ್ ಕಾಡು. ಹಾಗೆ ಮರಗಳು ಕೂಡ ಇದೆ ಇಲ್ಲಿ ತುಂಬ. ನೋಡಿ, ಎಲ್ಲಿ ನೋಡಿದ್ರಲ್ಲಿ ಬರೀ ಅಪಾರ್ಟ್ಮೆಂಟೇ ಜಾಸ್ತಿ ಕಾಣಿಸುತ್ತೆ. ಹಾಗೆ ಮನೆಗೆ ಬಂದು ಪೆನ್ ಮೇಲೆ ಕೊಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನಮ್ಮ ತಂಗಿ ಬಂದಿದ್ಲು, ಜಯನಗರ ಹೋಗಿದ್ವಿ ಇಬ್ಬರು. ಹಾಗೆ ನಮ್ಮ ಅತ್ತಿಗೆ ಕೂಡ ಬಂದಿದ್ದರು. ನೋಡಿ, ಅಲ್ಲಿ ನಮ್ಮ ತಂಗಿ ಕೊಡೆ ತೊಗೋಬೇಕಂದು ಕೊಡೆ ತೊಗೊಳಕ್ಕೆ ಅಲ್ಲೇ ಶಾಪ್ ಹೋಗಿದ್ದು. ಅಲ್ಲಿ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿ. ಕೊಡೆ ತೊಗೊಂಡು ಒಂದು ಅಂಬ್ರೆಲ್ಲ ನೋಡಿ. ಎಲ್ಲ ಎಷ್ಟೊಂದು ಐಟಮ್ಸ್ ಇತ್ತಿಲ್ಲಿ. ನೋಡಿ, ಇದು ಕೊಡೆ ತಗೊಂಡು ಬ್ಲ್ಯಾಕ್ ಕಲರು. ಹಾಗೆ ಕೊಡೆ ತೊಗೊಂಡ್ವಿ ಇಲ್ಲಿ ಪರ್ಚೇಸ್ ಮಾಡಿ. ಕೊಡೆ ಪರ್ಚೇಸ್ ಮಾಡಿ ಬಂದ್ವಿ ಅಲ್ಲಿ ಶಾಪಲ್ಲಿ. ನೋಡಿ, ಅದೆಲ್ಲ ಟೆಸ್ಟ್ ಮಾಡಿ ಕೊಡೆ ಸರಿಯಾಗಿದೆಯೋ ಇಲ್ಲ ಅಂತೆಲ್ಲ ಟೆಸ್ಟ್ ಮಾಡಿ ತೊಗೊಂಡ್ವಿ. ನೋಡಿ, ಎಲ್ಲ ಕಾರ್ಪೆಟು, ಬೆಡ್ಶೀಟ್ ಥರ ಎಲ್ಲ ಸೋಪು, ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲ ಥರ ಇಟ್ಟಿದ್ದಾರೆ. ಜಯನಗರ 3rd ಬ್ಲಾಕ್ ಹತ್ರ ಬರುತ್ತೆ ಇದು ಶಾಪ್. ಚೆನ್ನಾಗಿ ಇದೆ. ಹೂವು ಯಾವ ಥರ ಅಂತಂದರೆ ಎಲ್ಲ ಕಡೆ ಹೂವಿನ ವಿಡಿಯೋ ಮಾಡ್ತಾ ಇರ್ತೀನಿ ಜಾಸ್ತಿ. ಹೂವು ಅಂದರೆ ಇಷ್ಟ. ಆಮೇಲೆ ನ್ಯಾಚುರಲ್ ಆಗಿದೆ. ಹಾಗೆ ಬಸವೇಶ್ವರ ಕಾಲ ರೊಟ್ಟಿ ಕೂಡ ಕೊಡ್ತಾರೆ ಬಿಸಿ ಬಿಸಿ.
ಹಾಗೆ ಮನೆಗೆ ಬಂದು ಭತ್ತ ಒಂದು ಪೀಸ್ ತೊಗೊಂಡೆ. ಬರೋದ್ರಲ್ಲಿ ನೈಟ್ ಆಗಿಬಿಟ್ಟಿತ್ತು, 8:30 ಆಗಿತ್ತು ನೈಟು. ಏನಾದರೂ ಶಾಪಿಂಗ್ ಹೋದರೆ ಅಷ್ಟು ಟೈಮ್ ಆಗೇ ಆಗುತ್ತೆ, ಎಲ್ಲ ಓಡಾಡ್ಕೊಂಡು ಬರೋದ್ರಲ್ಲಿ. ಹಾಗೆ ಮದ್ದಿನ ಶಿವ ಟೆಂಪಲ್ಗೆ ಹೋಗಿದ್ವಿ, ಬಸವೇಶ್ವರ ಟೆಂಪಲ್ ಕಸಾರ್ಲಿ ಹೋಗ್ತಿದ್ದೆ. ಯಾವಾಗಲೂ ಹೋಗ್ತಾ ಇರ್ತೀನಿ ದೇವಸ್ಥಾನಕ್ಕೆ. ಹಾಗೆ ಬರುವಾಗ ನೋಡಿ ರಾಗಿ ರೊಟ್ಟಿ ತಿಂದು ಚೆನ್ನಾಗಿತ್ತು ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಕೊಟ್ಟಿರ್ತಾರೆ ಒಂದು ಪ್ಲೇಟ್ಗೆ, ತುಂಬ ಹೊಟ್ಟೆ ಫುಲ್ಲಾಗಿರುತ್ತೆ. ಹಾಗೆ ಮೈಸೂರು ಬಜ್ಜಿ ಅಂತ ಅದು ತೊಗೊಂಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ನಾನು ಒಂದು ಮಾತ್ರ ತಿಂದೆ, ಜಾಸ್ತಿ ಆಯಿಲ್ ಇರುತ್ತಂತ. ನೋಡಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಹೊರಗಡೆ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಲ್ಲರೂ ನೋಡ್ಬೋದು, ಬಾಬಾಯ್ ಅಂತ ಇದು. ಎಲ್ಲ ಥರದ ತಿಂಡಿಗಳು ಸಿಗ್ತವೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟು ಗಲಾಟೆ, ತುಂಬ ಜನ ಬಂದಿರ್ತಾರೆ. ಇದುವರೆಗೂ ನಮ್ಮ ಚಾನಲನ್ನು ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.